ಮಳೆ ಬಂದರೆ ಸಾಕು, ರೈತರ ತೋಟವೆಲ್ಲ ಕೆರೆಯಂತೆ ಕಾಣುತ್ತಿದೆ ಎಂದು ರೈತರು ರಾಷ್ಟ್ರೀಯ ಹೆದ್ದಾರಿಯ ಅವೈಜ್ಞಾನಿಕ ಕಾಮಗಾರಿ ವಿರುದ್ಧ ಇಡಿಶಾಪ ಹಾಕುತ್ತಿದ್ದಾರೆ. ರೈತ ಪತ್ರೆ ದಿನೇಶ್ ಮಾತನಾಡಿ, ಗುಬ್ಬಿ ತಾಲೂಕಿನ ಪತ್ರೆಮತ್ತಿಘಟ್ಟ ಗ್ರಾಮದಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಧಿಕಾರಿಗಳು ಅವೈಜ್ಞಾನಿಕ ಕಾಮಗಾರಿ ಮಾಡಿರುವುದರಿಂದ ಮಳೆ ನೀರು ತೋಟಗಳಿಗೆ ನುಗ್ಗಿ ಇದರಿಂದ ಇಡೀ ತೋಟವೇ ಕೆರೆಯಂತಾಗಿದೆ. ಇದನ್ನು ಸರಿಪಡಿಸಬೇಕು, ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದರು. ಶಾಸಕರು ಗಮನ ಹರಿಸಿಲ್ಲ, ಕೇಂದ್ರ ಮಂತ್ರಿಗಳು ಗಮನ ಹರಿಸಿಲ್ಲ, ಹೈವೇನರಂತೂ ಹೇಳಂಗೇ ಇಲ್ಲ. ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇವ್ರ ಮೇಲೆ ಅವ್ರು ಹೇಳ್ತಾರೆ, ಅವ್ರ ಮೇಲೆ ಇವ್ರು ಹೇಳ್ತಾರೆ. ನಮಗೆ ಸರಿಯಾದ ಸಮಂಜಸವಾದ ಉತ್ತರನೇ ಕೊಡ್ತಾ ಇಲ್ಲ ಅವರು. ನಮಗಂತೂ ಹೇಳಿ ಸಾಕಾಗೋಗೈತೆ. ಇವತ್ತು ನಮ್ಮ ತೋಟಗಳು ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. 3 ಅಡಿಯಿಂದ 4 ಕಡೆ ನೀರು ನಿಂತೈತೆ. ಇದು ನೀರು ಖಾಲಿ ಆಗಬೇಕು ಅಂದರೆ 15ರಿಂದ 20 ದಿವಸ ಬೇಕು. ನೀರು ಹೋಗ್ತಾ ಇಲ್ಲ. ಎಲ್ಲ ಅವೈಜ್ಞಾನಿಕ ಕೆಲಸ ಮಾಡೋರೆ. ಹೇಳಲ್ಲ, ಒಂದು ಮಾರ್ಕ್ ಹಾಕಲ್ಲ, ಏನೂ ಇಲ್ಲ. ಹೆಂಗೆ ಬೇಕೋ ಅವ್ರ ಮನಸ್ಸಿಗೆ ಬಂದಾಗ ಹೈವೇನರ್ ಮಾಡ್ತಾವ್ರೆ. ಸುಮಾರು ಆಕ್ಸಿಡೆಂಟ್ಗಳು ಆಗ್ಯಾವ ಇಲ್ಲಿ. ನಾವೆಲ್ಲ ನೋಡಿದ್ದೀವಿ, ನಾವೆಲ್ಲ ಹಾಸ್ಪಿಟ್ಲಿಗೆ ತಗೊಂಡೋಗಿದ್ದೀವಿ, ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ. ಯಾರು ಇದ್ರ ಬಗ್ಗೆ ಒಂದು ಪೈಸದ್ದು ಒಂದು ಕಿಳ್ಳೊತ್ತು ಯಾರೂ ಚಕಾರ ಎತ್ತಾ ಇಲ್ಲ. ಇದಕ್ಕೆ ಏನು ಮಾಡೋದು ಅಂತ ನಮಗೆ ತಲೆನೇ ಓಡ್ತಾ ಇಲ್ಲ. ಅದರಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ, ಹೈವೇನರಾಗಲಿ ಬಂದು ಸೂಕ್ತ ಕ್ರಮವನ್ನು, ರೈತರಿಗೆ ಅನುಕೂಲವನ್ನು ಮಾಡಿಕೊಡ್ಬೇಕು ಅಂತ ನಾನು ಈ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಂಡು. ರೈತ ವಿನಯ್ ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಬೇಜವಾಬ್ದಾರಿ ಕೆಲಸದಿಂದ ಲಕ್ಷಾಂತರ ರೂಪಾಯಿ ನಷ್ಟವಾಗುತ್ತಿದೆ. ಈಗ ಅಡಿಕೆ ಫಸಲು ಬಂದಿದೆ, ತೋಟಗಳಲ್ಲಿ ನೀರು ನಿಂತಿರುವ ಕಾರಣ ಫಸಲು ಕೊಯ್ಲು ಮಾಡಲು ಆಗುತ್ತಿಲ್ಲ. ಮೊನ್ನೆ ಅಷ್ಟೇ ಸಾವಿರಾರು ರೂಪಾಯಿಗಳ ಗೊಬ್ಬರ ಹಾಕಿದ್ದೆವು, ಈ ಮಳೆ ನೀರಿಗೆ ಕೊಚ್ಚಿ ಹೋಗಿದೆ. ಅಧಿಕಾರಿಗಳು ಮಾಡಿರುವ ಕೆಲಸಕ್ಕೆ ರೈತರು ಕಂಗಾಲಾಗಿದ್ದಾರೆ ಎಂದು ರೈತರು ಬೇಸರವನ್ನು ವ್ಯಕ್ತಪಡಿಸಿದರು. ಈ ಜಮೀನು ನಮ್ಮದೇ, ನಮ್ಮದು, ನಮ್ಮ ದಡಪಾರ್ದು, ನಮ್ಮ ಅಣ್ಣಾರ್ದು ಇದು ಜಮೀನು. ಇಡೀ ಪತ್ರೆಮತ್ತಿಘಟ್ಟ ಗ್ರಾಮದ್ದು ಬಿಳಿಚೆರೆ ಗೇಟಿಂದ ಇದು ಅಲ್ಲಿ ಪೂರ್ತಿ ನೀರು ಬರುವಂಥದ್ದು. ಇಲ್ಲಿ ಇದೇ ಸೇತುವೆ ಇತ್ತು, ಇದೇ ತೋಟಕ್ಕೆ ಬಂದು ನಿಂತ್ಕೊಂತ ಇತ್ತು. ಇವತ್ತು ಇಡೀ ಗ್ರಾಮದ ಬರುತ್ತೆ. ಕೆರೆ ಸೀಪೇಜ್ ಬರುತ್ತೆ. ಇದಕ್ಕೆ ಹೇಮಾವತಿ ನೀರಿಂದು ಸೀಪೇಜ್ ಕೂಡ ಇಲ್ಲಿ ಬರುತ್ತೆ. ಲಕ್ಷಾಂತರ ಗಿಡ, ಅಡಿಕೆ ಗಿಡ ಇದೆ. ಇಲ್ಲಿ ಗೊಬ್ಬರ ಹಾಕಿರೋ ನಿಲ್ಲಲ್ಲ. ಒಂದು ಏನಾದ್ರು ಮಾಡಬೇಕು ಅಂದರೆ ಆಗಲ್ಲ. ನಾವು ನೋಡ್ಬೋದು ಈ ಕಡೆಗೆ. ಇದು ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಬೋದು, ಜಿಲ್ಲೆಯ ಅಧಿಕಾರಿಗಳು ಆಗ್ಬೋದು, ಯಾರ ಒಂದು ಕ್ರಮ ಕೈ. ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಹಾಗೂ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸಿ ರೈತರನ್ನು ಉಳಿಸುವಂತಹ ಕೆಲಸ ಮಾಡಬೇಕು. ಹರಿಯುತ್ತಿರುವ ನೀರನ್ನು ಸರಿಯಾದ ಮಾರ್ಗದಲ್ಲಿ ಹೊರಬಿಡಬೇಕು ಎಂದು ಆಗ್ರಹ ಮಾಡಿದರು. ಇದೇ ಸಂದರ್ಭದಲ್ಲಿ ರಮೇಶ್, ವಜ್ರಪ್ಪ, ಜಯಣ್ಣ, ಸಂಪತ್, ಸುರೇಶ್, ದಯಾನಂದ್, ಬಾಬು, ಶಿವಲಿಂಗಯ್ಯ ಮುಂತಾದ ರೈತರು ಇದ್ದರು.